ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಈಸ್ ಮೇಘನ. ಈ ವಿಡಿಯೋದಲ್ಲಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೇಗಿತ್ತು ಅಂತ ಹೇಳ್ತಿದ್ದೀನಿ. ನಾನು ಫಸ್ಟ್ ಅಮೇರಿಕಾಗೆ ಹೋಗ್ತಾ ಇದ್ದೀನಿ ಥ್ರೂ ಕತಾರ್ ಏರ್ವೇಸ್. ಕನೆಕ್ಟಿವಿಟೀಸ್ ಬ್ಯಾಂಗ್ಳೂರ್ ಟು ದೋಹಾ, ದೋಹಾ ಟು ನ್ಯೂಯಾರ್ಕ್ US, ನ್ಯೂಯಾರ್ಕ್ ಟು ರಾಲೆ NC in US. ಲೆಟ್ಸ್ ಗೋ. ಫಸ್ಟ್ ಸೆಕ್ಯೂರಿಟಿ ಚೆಕ್ ಇನ್ ಆಗುತ್ತೆ, ದೆನ್ ಫ್ಲೈಟ್ ಟಿಕೆಟ್ ತೋರಿಸಿ ಬೋರ್ಡಿಂಗ್ ಪಾಸ್ ತಗೊಂಡ್ವಿ. ಎಲ್ಲ ಬೋರ್ಡಿಂಗ್ ಪಾಸು ಅಲ್ಲೇ ಕೊಡ್ತಾರೆ. ಅಲ್ಲೇ ಲಗೇಜ್ ಸ್ಕ್ಯಾನ್ ಮಾಡಿ ಬೆಂಗಳೂರಲ್ಲಿ ಒಂದ್ಸಲಿ ಇಮಿಗ್ರೇಷನ್ ಪ್ರೊಸೆಸ್ ಇತ್ತು. ಅದ ನಂತರ ಒಳಗೆ ಬಿಡ್ತಾರೆ. ಒಳಗೆ ಹೋಗಿದ ತಕ್ಷಣ ಡೈರೆಕ್ಷನ್ ತೋರಿಸ್ತಾರೆ. ಆಲ್ ಬೋರ್ಡಿಂಗ್ ಗೇಟ್ಸ್ ಅಂತ ಇತ್ತು. ಆ ಡೈರೆಕ್ಷನ್ಸ್ ನೋಡಿಕೊಂಡು ಒಳಗೆ ಹೋದ್ವಿ. ಆ್ಯಂಡ್ ಒನ್ ಥಿಂಗ್, ನಮಗೆ ಎಲ್ಲ ಕನೆಕ್ಟಿವಿಟೀಸ್, ಐ ಗಾಟ್ 3 connectivity flights. I need to go for 3 connectivity flights. First thing is Bangalore to Doha, Doha to New York, and New York to NC Raleigh in US. ಸೊ ಅಲ್ಲೇ ಎಲ್ಲ ಬೋರ್ಡಿಂಗ್ ಪಾಸ್ಗಳು ತೊಗೊಂಡೆ. ಆ್ಯಂಡ್ ಹಿಂದೆ ಲಗೇಜ್ ಏನು ಚೆಕ್ ಇನ್ ಮಾಡಿಸಿರ್ತೀವಿ ಆ ಚೆಕ್ಕಿಂದು ID ಕೂಡ ಮೆನ್ಷನ್ ಮಾಡಿರ್ತಾರೆ. ನಾವು ಒಳಗೆ ಹೋಗ್ತಾ ಇದ್ದೀನಿ. ಎಲ್ಲ ಬೋರ್ಡಿಂಗ್ ಗೇಟ್ಸ್ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ. ಆ್ಯಂಡ್ ಡಿಸ್ಪ್ಲೇ ಏನು ಕಾಣ್ತಾ ಇದೆ ಅಲ್ಲಿ ನಾವೆಲ್ಲೆಲ್ಲಿ ಹೋಗಬೇಕು ಅನ್ನೋದು ಡೈರೆಕ್ಷನ್ ತೋರಿಸಿರುತ್ತೆ. ದಿಸ್ ಈಸ್ ದಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಫುಲ್ ಶಾಪಿಂಗ್ ಮಾಲ್ಸ್ ಇದೆ, ಲೈಟಿಂಗ್ ಸೂಪರಾಗಿದೆ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿತ್ತು. ಕನ್ಸ್ಟ್ರಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ನಾನು ಈ ಏರ್ಪೋರ್ಟ್ನ ನೋಡ್ತಾ ಇರೋದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ಫಸ್ಟ್ ಟೈಮ್ ನಾನು ಈ ಏರ್ಪೋರ್ಟ್ನ ನೋಡ್ತಾ ಇದ್ದೀನಿ. ನನ್ನ ಗೇಟು D3, D3 ಗೇಟ್ ಹೋಗಬೇಕಾಗಿತ್ತು. ಅಷ್ಟರಲ್ಲೇ ರೈಟ್ ಸೈಡ್ ನೋಡಿದ್ರೆ ಕಿಡ್ಸ್ ಪ್ಲೇಯಿಂಗ್ ಇತ್ತು. ಸೊ ನನ್ನ ಮಗಳು ಇಶಾ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಅಂದ್ಲು. ಅಲ್ಲಿ ಕರ್ಕೊಂಡೋಗಿ ಅವಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಿ ಬಂದೆ. ಫುಲ್ ಎಕ್ಸೈಟ್ಮೆಂಟ್, ಟೆನ್ಷನ್ ಇರೋದ್ರಿಂದ ಇಲ್ಲಿಗೆ ಬಂದಾಗ ಸ್ವಲ್ಪ ಕ್ಲಿಯರ್ ಆಯಿತು. ಆ್ಯಂಡ್ ಸಖತ್ ಎದುರು ಬಿಟ್ಟಿದೆ. ಸೊ ಡೈರೆಕ್ಷನ್ಸ್ ಎಲ್ಲ ತೋರಿಸ್ತಾ ಇರೋದ್ರಿಂದ ಆರಾಮ್ಸೆ ಮೂವ್ ಆನ್ ಆದೆ. ನೋಡೋಣ ನೆಕ್ಸ್ಟು ಎಷ್ಟು ಕೇರ್ಫುಲ್ಲಾಗಿ ಹೋಗ್ತೀನಿ ಅನ್ನೋದೇ ಫುಲ್ ತಲೆ ನೋಡ್ತಾ ಇತ್ತು. ಸೊ ನಂದು ಗೇಟ್ D3 ಆಗಿರೋದ್ರಿಂದ ಆ ಗೇಟ್ ಎಲ್ಲಿ ಹೋಗಬೇಕು ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಸೊ D3 ಅಗೇನ್ ಇನ್ಸೈಡ್ ಹೋದ್ವಿ. ಇಲ್ಲಿ ರೈಟ್ ಸೈಡ್ ಏನೋ ಅನಿಸುತ್ತೆ, ರೈಟ್ ಸೈಡ್ ತಿರ್ಕೊಂಡು ಕೂಡಲೇ ಅಲ್ಲಿ ಗೇಟ್ D3 ಇತ್ತು. ನಾವು ಬೇಗನೆ ಹೋಗಿದ್ವಿ. ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಇರುತ್ತೆ, ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ಆಮೇಲೆ ಇಂಟರ್ನ್ಯಾಷನಲ್ ಏರ್ವೇಸ್ ಅಲ್ವಾ, ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ ಅಂದ್ಕೊಂಡು ಬೇಗನೆ ತಲುಪಿದೆ. 4 hours ಮುಂಚೆನೇ ಇದ್ದೆ. ಆ್ಯಕ್ಚುಲಿ ಬೋರ್ಡಿಂಗ್ ಗೇಟ್ ಹತ್ರ 3-4 hours ಮುಂಚೆನೇ ಇದ್ದೆ. ಆ್ಯಕ್ಚುಲಿ ಬಿಫೋರ್ ದಟ್ ಒಂದು ಫ್ಲೈಟ್ ಹೋಗಬೇಕಾಗಿತ್ತು. ಫಸ್ಟ್ ಅಲ್ಲಿ ಹೋದೆ ಬೇಗನೆ. ನೆಕ್ಸ್ಟು ಇನ್ಸೈಡ್ ಹೋಗಬೇಕಾಗಿತ್ತು. ಅಲ್ಲಿ D3 ಬಿಡ್ತಿದ್ದಾರೆ. ನೆಕ್ಸ್ಟು ಫ್ಲೈಟ್ ಸ್ಕೈವೇಯಲ್ಲಿ ಡೈರೆಕ್ಟ್ ಫ್ಲೈಟ್ ಒಳಗೆ ಹೋದ್ವಿ. ಅಲ್ಲಿ ನಮಗೆ ಡೈರೆಕ್ಷನ್ ಹೇಳ್ತಾರೆ, ಯಾವ ಕಡೆ ಹೋಗಬೇಕು, ಯಾವ ಸೀಟ್ ನಂಬರ್ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಸೊ ಡೈರೆಕ್ಷನ್ ಅವರೇ ಹೇಳ್ತಾರೆ, ಕ್ಯಾಬಿನ್ ಕ್ರೂ ಇರ್ತಾರೆ, ಅವರೇ ಹೇಳ್ತಾರೆ. ಸೊ ಸೀಟ್ ನಂಬರ್ ಹುಡ್ಕೊಂಡು ಹೋದ್ವಿ. ವಿಂಡೋ ಸೀಟೇ ಸಿಕ್ತು ಲಕ್ಕಿಲಿ. ದೆನ್ ಈಶಾಗೋಸ್ಕರ ಬೋರ್ ಆಗುತ್ತೆ ಅಂತ ಹೇಳಿ ಅವರಿಗೆ ಆ್ಯಕ್ಟಿವಿಟೀಸ್ ಬುಕ್ ಎಲ್ಲ ಕೊಟ್ಟಿದ್ದರು. ಸೊ ಬೋರಿಂಗ್ನ ಆರಾಮ್ಸೆ ಅವ್ರು ಕಳೆದ್ರು. ನಾವು ಟೇಕ್ ಆಫ್ ಆಗ್ತಾಯಿದೆ ದೋಹಾಗೆ. ನೆಕ್ಸ್ಟ್ ಏನೇನು ಫೆಸಿಲಿಟಿ ಇತ್ತು ಅಂತ ಅಂದರೆ ಕತಾರ್ ಏರ್ವೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಏರೋಪ್ಲೇನಲ್ಲೂ ಇರುತ್ತೆ. ಎದುರುಗಡೆ ಒಂದು TV ಇರುತ್ತೆ. ಅಲ್ಲಿ ವಿ ಕ್ಯಾನ್ ಏಬಲ್ ಟು ಸಿ ದಿ ಕ್ಯಾಮ್ರಾಸ್, ಯೂಟ್ಯೂಬ್ ಆ್ಯಂಡ್ ಎವ್ರಿಥಿಂಗ್. ನಾನು ಸ್ಟಾರ್ಟಿಂಗ್ ಕ್ಯಾಮ್ರಾ ಓಪನ್ ಮಾಡಿ ನೋಡಿದೆ. ಎಬೋ ಫ್ಲೈಟ್, ಬಿಲೋ ಫ್ಲೈಟ್ ಆ್ಯಂಡ್ ಫ್ರಂಟ್ ಆಫ್ ದಿ ಫ್ಲೈಟ್ ಎಲ್ಲ ನೋಡ್ತಾ ಹೋಗ್ಬೋದಲ್ಲಿ. ನೆಕ್ಸ್ಟು ಫುಡ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಕತಾರ್ ಏರ್ವೇಸ್ ತುಂಬ ಚೆನ್ನಾಗಿತ್ತು ಫುಡ್ಡು.
ಇಶಾ ಮಲ್ಕೊಬಿಟ್ಟಿದ್ಲು. ಸೊ ನಾನು ಮಾತ್ರ ಊಟ ಮಾಡಿದೆ. ನೆಕ್ಸ್ಟು ಗ್ಲೋಬ್ ಓಪನ್ ಮಾಡಿ ನೋಡಿದೆ. ಅಲ್ಲಿ ನಮ್ಮ ಮ್ಯಾಪ್ ಇಂಡಿಯಾಯಿಂದ ಫಸ್ಟು ದೋಹಾಗೆ ತಲುಪ್ತೀನಿ, ಕತಾರ್ ಕಂಟ್ರಿ. ದೆನ್ ಅಲ್ಲಿಂದ ಎಲ್ಲಿ ಗಂಟ ತಲುಪ್ತೀನಿ ಅನ್ನೋದನ್ನ ನಾನು ಇಲ್ಲೇ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕಲ್ಲ, ಗ್ಲೋಬ್ ಓಪನ್ ಮಾಡಿ ನೋಡ್ತಾ ಇದ್ದೆ. ಅಲ್ಲಿ ಎಷ್ಟು ದೂರ ಆಲ್ಮೋಸ್ಟ್ ಡೆಡ್ ಆಪೋಸಿಟು ಇಂಡಿಯಾ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡೆ. ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಸಿಕ್ತು. ಅಲ್ಲಿ ಫಸ್ಟು ನ್ಯೂಯಾರ್ಕ್ ಹೋಗೋದು, ದೋಹಾಲ್ಲಿ ನೆಕ್ಸ್ಟ್ ಕನೆಕ್ಟಿವಿಟಿ ಫ್ಲೈಟ್ ಚೇಂಜ್ ಮಾಡಿಬಿಟ್ಟು ನಾನು ನ್ಯೂಯಾರ್ಕಿಗೆ ಬರಬೇಕು. ಸೊ ಐಮ್ ಸರ್ಚಿಂಗ್ ನ್ಯೂಯಾರ್ಕ್ ಇಯರ್. ಯಾ ಎಬೋ ಅದು ಆಲ್ಮೋಸ್ಟ್ ನಾರ್ತ್ ಸೈಡ್ ಬರುತ್ತೆ, ಬಿಕಾಸ್ ನಾರ್ತ್ ಕರೋಲಿನಾ ಇದೆಲ್ಲ ಅದು ಎಬೋ ಬರುತ್ತೆ, ಟಾಪ್ ಆಫ್ ದಟ್. ಎಗೇನ್ ಝೂಮ್ ಮಾಡಿ ನೋಡಿದಾಗ ಅಲ್ಲಿ ರೈಟ್ ಸೈಡೇನೋ ನ್ಯೂಯಾರ್ಕ್ ಸಿಗುತ್ತೆ. ಎಸ್, ನ್ಯೂಯಾರ್ಕ್ ಇಲ್ಲಿ ಸಿಕ್ತು. ನೆಕ್ಸ್ಟು ಅಲ್ಲಿಂದ ನಾನು ನಾರ್ತ್ ಕೊರೋಲಿನಾ ಸ್ಟೇಟ್ಗೆ ಹೋಗಬೇಕು. ನ್ಯೂಯಾರ್ಕ್ ಸ್ಟೇಟಿಂದ ನಾರ್ತ್ ಕೊರೋಲಿನಾದಲ್ಲಿ ರ್ಯಾಲೆ ಅನ್ನೋ ಪ್ಲೇಸಲ್ಲಿ ನಮ್ಮ ಹಸ್ಬೆಂಡ್ ವರ್ಕ್ ಮಾಡೋದು ಇನ್ಫೋಸಿಸಲ್ಲಿ. ಸೊ ಐ ಗಾಟ್ ಅಲ್ಲಿಂದ ದೋಹಾದಲ್ಲಿ ಲ್ಯಾಂಡ್ ಆಯಿತು. ಲ್ಯಾಂಡ್ ಆಗಿ ಸ್ಕೈವೇಯಿಂದ ಹೊರಗಡೆ ಬಂದಿದ್ದ ಕೂಡಲೇ ನಮಗೆ ಡಿಸ್ಪ್ಲೇ ಇರುತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ. ಸೊ ಆ ಡಿಸ್ಪ್ಲೇಲಿ ನ್ಯೂಯಾರ್ಕ್ಗೆ E4 ಏನೋ ಇತ್ತು ಗೇಟು. ಸೊ ಈ ಗೇಟ್ಸ್ಗೆ ನಾನು ಹೋಗಬೇಕು. E4 ABCD N ನಂಬರ್ ಆಫ್ ಗೇಟ್ ಇರುತ್ತೆ. ಸೊ ನಾನು ಈ ಗೇಟಲ್ಲಿ E4th ಗೇಟ್ಗೆ ಹೋಗಬೇಕಾಗಿತ್ತು. ಸೊ ಆ ಪಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಏರ್ಪೋರ್ಟು ತುಂಬ ಚೆನ್ನಾಗಿತ್ತು. ಇಲ್ಲೂ ಸಹ ಅಗೇನ್ ನೆಕ್ಸ್ಟ್ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ಕ್ಯಾಬಿನ್ದಾಗ ಏನಿತ್ತು ಅದ್ರ ಚೆಕ್ಇನ್ ನಡೆಯುತ್ತೆ, ನಮ್ಮ ಚೆಕ್ಕಿಂಗ್ಸ್ ಎಲ್ಲ ನಡೆಯುತ್ತೆ. ಸೊ ನೆಕ್ಸ್ಟು ಆ ಪಾತನ್ನೇ ಸೇಮ್ ಪಾತ್ ನೋಡಿಕೊಂಡು ಅದೇ ಎಕ್ಸೈಟ್ಮೆಂಟಲ್ಲಿ ಮತ್ತೆ ಹೋಗ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಚೆಕ್ಇನ್ಸ್ ಎಲ್ಲ ನಡೀತು. ಇಲ್ಲೆಲ್ಲ ತುಂಬ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇತ್ತು. ಅಗೇನ್ ಸೇಮ್ ಶಾಪಿಂಗ್ ಮಾಲ್ಸ್ ಎಲ್ಲ ಇತ್ತು. ಶಾಪಿಂಗ್ ಎನಿಥಿಂಗ್ ವಿ ಕ್ಯಾನ್ ಬೈ ದೇರ್ ಇಟ್ ದೇರ್ ಇನ್ಸೈಡ್ ದಿ ಏರ್ಪೋರ್ಟ್. ನೆಕ್ಸ್ಟು ಹಾಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಸೊ ಹಿಯರ್ I need to go for E gate. Okay, so I got E option, E gate display here. Next to E ಲೆಫ್ಟ್ಗೆ ಸಿ ಈ ಗೇಟ್ಸ್ ಇತ್ತು. ಸೊ ಎಬೋ ಈ ಗೇಟ್ ಇತ್ತು. ಸೊ ಎಬೋನೇ ನಿಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾನೇನು ದೋಹಾದಿಂದ ನ್ಯೂಯಾರ್ಕಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸು. ಬೆಂಗಳೂರಿಂದ ದೋಹಾಗೆ 4 ಅವರ್ಸಲ್ಲಿ ಬಂದುಬಿಟ್ಟೆ. ಬಟ್ ದೋಹಾದಿಂದ ನ್ಯೂಯಾರ್ಕ್ಗೆ 14 hours we have to spend inside the flight only. Okay, next ಈ ಗೇಟ್ ನಾವು ಅಲ್ಲಿ E4th ಗೇಟ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ಡಿವಿಷನ್ಸ್ ಆಯಿತು. ನೆಕ್ಸ್ಟು E4ಗೆ ಹೋಗಿ ಬೋರ್ಡಿಂಗ್ ಹತ್ರ ಕೂತ್ಕೊಂಡೆ. ನೆಕ್ಸ್ಟು ಫ್ಲೈಟ್ ಒಳಗೆ ಹೋಗ್ಬಿಟ್ರು. ಸೇಮ್ ಸ್ಕೈವೇಲ್ ಹೋಗಿ ಫ್ಲೈಟ್ ಒಳಗೆ ಕೂತ್ಕೊಂಡ್ವಿ. ಹಾಗೇನ ಇಶಾ ಮತ್ತೆ ಇಶಾ ಅಲ್ಲಿ ಊಟ ಮಾಡಿರಲಿಲ್ಲ. ಸೊ ಇಮಿಡಿಯೇಟಾಗಿ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಅವಳಿಗೆ ಫಸ್ಟು ಊಟ ಮಾಡಿಸ್ಬಿಟ್ಟೆ. ನೆಕ್ಸ್ಟು ಈಗ ನ್ಯೂಯಾರ್ಕಿಗೆ ಲ್ಯಾಂಡ್ ಆದ್ವಿ. ನ್ಯೂಯಾರ್ಕಲ್ಲಿ ಆಲ್ಮೋಸ್ಟ್ ಅಮೇರಿಕನ್ಸ್ ಎಲ್ಲ ಇತ್ತು ಏರ್ವೇಸು. ಇಲ್ಲಿ ತಲುಪಿದ ತಕ್ಷಣ ಒಂದು ಇಮಿಗ್ರೇಷನ್ ಪ್ರೊಸೆಸ್ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್. ನಾವು US ಒಳಗೆ ಹೋಗಬೇಕು, ಕಂಟ್ರಿ ಒಳಗೆ ಹೋಗಬೇಕು ಅಂತಂದರೆ ಇಮಿಗ್ರೇಷನ್ ಪ್ರೊಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಬ್ಯಾಗ್ ಚೆಕ್ಔಟ್ ಮಾಡಿಕೊಂಡೆ. ಬಿಕಾಸ್ ಒಂದು ಕಂಟ್ರಿ ನೆಕ್ಸ್ಟ್ ಸ್ಟೇಟ್ ಚೇಂಜ್ ಮಾಡಬೇಕಲ್ಲ, ಎಗೇನ್ ಚೆಕ್ಔಟ್ ಮಾಡಿ ಅಲ್ಲಿ ಮತ್ತೆ ಚೆಕ್-ಇನ್ ಮಾಡಬೇಕಾಗಿತ್ತು ಬ್ಯಾಗ್ನ. ಸೊ ಅಲ್ಲಿ ಬ್ಯಾಗ್ ಚೆಕ್ಔಟ್ ಮಾಡಿಕೊಂಡು ತಿರ್ಗಾ ಅಲ್ಲಿ ಸ್ವಲ್ಪ ದೂರ ಮೂವ್ ಆಗಿದ ತಕ್ಷಣ ನೆಕ್ಸ್ಟು ಜೆಟ್ ಬ್ಲೂಗೆ ಕನೆಕ್ಟಿವಿಟಿ ತೊಗೋಬೇಕಾಗಿತ್ತು. ಅಲ್ಲೇ ಇಮಿಡಿಯೇಟಾಗಿ ನನ್ನ ಲಗೇಜ್ನೆಲ್ಲ ಚೆಕ್-ಇನ್ ಮಾಡಿಸ್ಕೊಂಡ್ರು. ನೆಕ್ಸ್ಟು ನಾನು ಟರ್ಮಿನಲ್ 8ಅಲ್ಲಿದ್ದೀನಿ. ದೋಹಾದಿಂದ ನ್ಯೂಯಾರ್ಕ್ಗೆ ಟರ್ಮಿನಲ್ 8ಗೆ ಬಂದು ತಲುಪಿದೆ. ಇಲ್ಲಿ ನಾನು ಟರ್ಮಿನಲ್ 5ಗೆ ಹೋಗಬೇಕಾಗಿತ್ತು. ಸೊ ಟರ್ಮಿನಲ್ 5 ಪಾತನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು US ತಲುಪಿದ್ದೀನಿ. US ಅಲ್ಲಿ
ಏನೇನು ಪ್ರೋಸೆಸ್ ಇತ್ತು, ಇಮಿಗ್ರೇಷನ್, ಚೆಕ್ಔಟ್ ದಿ ಬ್ಯಾಗ್ ಆ್ಯಂಡ್ ಚೆಕ್ ಇನ್ ದಿ ಬ್ಯಾಗ್ ಎಲ್ಲ ಪ್ರೋಸೆಸ್ ಮುಗಿಸ್ಕೊಂಡೆ. ಈಗ ಟರ್ಮಿನಲ್ 5ಗೆ ಹೋಗ್ತಾ ಇದ್ದೀನಿ, ಬಿಕಾಸ್ ನಾನು ರ್ಯಾಲಿಗೆ ಹೋಗಬೇಕು. ಅಲ್ಲಿ NC ಸ್ಟೇಟ್, ನ್ಯೂಯಾರ್ಕ್ ಸ್ಟೇಟಿಂದ NC ಸ್ಟೇಟ್ ಚೇಂಜ್ ಮಾಡಬೇಕು. ಸೊ ಟರ್ಮಿನಲ್ 5ಗೆ ಹೋಗ್ತಾ ಇದ್ದೀನಿ. ಟರ್ಮಿನಲ್ 8 ಈಸ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಟರ್ಮಿನಲ್ 5ಗೆ ಹೋಯ್ತು ಅಂತಂದರೆ ದಟ್ ಈಸ್ ಡೊಮೆಸ್ಟಿಕ್ ಏರ್ಪೋರ್ಟ್. ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಈಗ. ಒಂದೇ ಭಯ, ಒಂದೇ ಎಕ್ಸೈಟ್ಮೆಂಟ್. ಅಗೇನ್ ಲಗೇಜ್ ಎಲ್ಲರೂ ಮಿಸ್ ಮಾಡ್ಕೊಬಿಡ್ತೀನಿ, ನಾನೇನೋ ಫ್ಲೈಟ್ ಮಿಸ್ ಮಾಡ್ಕೋತೀನಿ ಅನ್ನೋದೊಂದೇ ಭಯ ಇತ್ತು. ಬಟ್ ಸ್ಟಿಲ್ ಇಲ್ಲಿ ನನಗೆ 6 hours ಟೈಮ್ ಇತ್ತು. 6 hours ಟೈಮ್ ಇರೋದ್ರಿಂದ ನನಗೆ ಸ್ವಲ್ಪ ಕೂಲಾಗೇ ಇದ್ದೆ. ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡ್ಕೊಂಡಿದ್ದೆ, ನೆಕ್ಸ್ಟು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಇಲ್ಲಿ ಟರ್ಮಿನಲ್ ಚೇಂಜ್ ಮಾಡಬೇಕು ಅಂತ ಅಂದರೆ ನಾನು ಮೆಟ್ರೋಲ್ಲಿ ಹೋಗಬೇಕಾಗಿತ್ತು. ಇನ್ಸೈಡ್ ಏರ್ವೇಸಲ್ಲೇ ಒಂದು ಏರ್ಪೋರ್ಟಲ್ಲೇ ಮೆಟ್ರೋ ಕೊಟ್ಟಿದ್ದರು. ಸೊ ಟರ್ಮಿನಲ್ 8ಇಂದ 5ಗೆ ಮೆಟ್ರೋದಲ್ಲಿ ಹೋಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ಪಾತ್ ಕೂಡ ಇತ್ತು, ಎಲ್ಲೆಲ್ಲಿ ಹೋಗುತ್ತೆ. ಟರ್ಮಿನಲ್ 8ಇಂದ ಫಸ್ಟ್ ಟರ್ಮಿನಲ್ 7ಗೆ ಹೋಗುತ್ತೆ, ಟರ್ಮಿನಲ್ 7ಇಂದ ಟರ್ಮಿನಲ್ 5ಗೆ ಹೋಗುತ್ತೆ ಅನ್ನೋ ಪಾತ್ ಇತ್ತು. ಸೊ ಈಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. 14 hours ಟೈಮ್ ಕಳೆದಿದ್ದರಿಂದ ಏರೋಪ್ಲೇನಲ್ಲಿ ಸಖತ್ ಅಂದರೆ ಸಖತ್ ಸ್ಟ್ರೈನ್ ಆಗಿಬಿಟ್ಟಿತ್ತು. ನಮ್ಮ ಇಶಾ ಕೂಡ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ಲು. ಇನ್ನೂ ಸಿಕ್ಕಿಲ್ವಾ ಅಮ್ಮ, ಇನ್ನೊಂದು ಏರೋಪ್ಲೇನ್ಗೆ ಹೋಗ್ಬೇಕಾ ಅಂತಾನೆ ಕೇಳ್ತಾಯಿದ್ಲು. ಹೋಗ್ಬಿಟ್ಟಾಯಿತು ಲಾಸ್ಟ್ ಏರೋಪ್ಲೇನ್. ಇಲ್ಲಿಂದ ಏನು ತುಂಬ ದೂರ ಆಗೋದಿಲ್ಲ, ಇನ್ನು 1.5 hours ಹೋಗ್ಬಿಡ್ತೀವಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದೆ. ಇನ್ ಬಿಟ್ವೀನ್ ಏನು ಖುಷಿ ಅಂತ ಅಂದರೆ ಏರೋಪ್ಲೇನ್ ಒಳಗಡೆ ಊಟ ತಿಂಡಿ ಎಲ್ಲ ಫೆಸಿಲಿಟೀಸ್ ಇತ್ತು. ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ರು. ಆ್ಯಂಡ್ ಬೋರ್ ಕೂಡ ಆಗ್ತಾಯಿರಲಿಲ್ಲ. ನಾವು ಈಗ ಮೆಟ್ರೋಯಿಂದ ಇಳ್ಕೊಂಡು ಟರ್ಮಿನಲ್ 5ಗೆ ಸೇಮ್ ಅಗೇನ್ ಪಾತ್ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೂ ಕೂಡ ಕನ್ಫ್ಯೂಷನ್ ಆಗೋಲ್ಲ. ಇದು ನಂದು ಫಸ್ಟ್ ಟ್ರಿಪ್ ಆಗಿರೋದ್ರಿಂದ, ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ನನಗೆ ಸಹ ಎಲ್ಲೂ ಕನ್ಫ್ಯೂಷನ್ ಆಗಲಿಲ್ಲ. ಎಲ್ಲಾದರೂ ಕನ್ಫ್ಯೂಷನ್ ಆದ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಮೋಹನ್ಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ತೊಗೊಂಡು ಎಲ್ಲೆಲ್ಲಿ ಹೋಗಬೇಕು ಅಂತ ಕೇಳ್ಕೊತಾ ಇದ್ದೆ. ನಮ್ಮ ಅಣ್ಣಂದಿರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವನು ಕೂಡ ನಮ್ಮಣ್ಣ ಟ್ರ್ಯಾಕ್ ಮಾಡ್ತಾಯಿದ್ದ, ನೆಕ್ಸ್ಟ್ ಫ್ಲೈಟ್ ಎಲ್ಲಿ ಅಂದ್ಕೊಂಡು ಯಾವ ಗೇಟ್ಗೆ ಹೋಗಬೇಕು ಅಂತೆಲ್ಲ ಟ್ರ್ಯಾಕ್ ಮಾಡಿ ನನಗೆ ಗೈಡ್ ಮಾಡ್ತಾಯಿದ್ದ. ಸೊ ಅವನ ಗೈಡೆನ್ಸಿಂದ, ನಮ್ಮ ಹಸ್ಬೆಂಡ್ ಗೈಡೆನ್ಸಿಂದ ಈಸಿಯಾಗಿ ಟ್ರಾವೆಲ್ ಮಾಡಿದೆ ಅನ್ನಿಸ್ತು. ಇನ್ಷಿಯಲಿ ಸಖತ್ ಟೆನ್ಷನ್ ಆಗಿದೆ, ಬಟ್ ಹೋಗ್ತಾ ಟೆನ್ಷನ್ ಫ್ರೀ ಆಯಿತು. ನಾವು ಕತಾರ್ ಏರ್ವೇಸಿಂದ ಜೆಟ್ ಬ್ಲೂ ಏರ್ವೇಸ್ಗೆ ನಾನು ಏರ್ವೇಸ್ ಚೇಂಜ್ ಮಾಡ್ತಾಯಿದ್ದೀನಿ. ಜೆಟ್ ಬ್ಲೂ ಏರ್ವೇಸ್ ಪಾತ್ ಟರ್ಮಿನಲ್ 5 ಹುಡುಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ಮುಂಚೆನೇ ಹೇಳ್ದಂಗೆ ಎಲ್ಲ ಏರೋಪ್ಲೇನ್ ತುಂಬ ಚೆನ್ನಾಗಿ ಏರ್ಪೋರ್ಟ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಜೆಟ್ ಬ್ಲೂನ ಫೀಲ್ ಮಾಡಬೇಕು ನಾನು. ಕತಾರ್ ಏರ್ವೇಸ್ ವೆರಿ ಗುಡ್, ಎಲ್ಲ ಟ್ರೀಟ್ಸ್ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಎಲ್ಲ ಒಂದು ಕಡೆ ಏನೋ ಜನ ನಿಂತಿದ್ದಾರಲ್ಲ ಅಂತ ನೋಡಿದೆ, ಬಟ್ ಅಲ್ಲಿ ನನ್ನ ಪ್ರೋಸೆಸ್ ಏನೂ ಇರಲಿಲ್ಲ. ಬಿಕಾಸ್ ಅಲ್ಲಿ ಬ್ಯಾಗ್ನ ಚೆಕ್ ಇನ್ ಮಾಡ್ತಾಯಿದ್ರು. ನಮ್ಮ ಇಂಡಿಯಾದಲ್ಲಿ ಏನು ಅಂತ ಅಂದರೆ ನಮಗೆ ಸಪೋರ್ಟರ್ಸ್ ಇರ್ತಿದ್ರು, ಬ್ಯಾಗ್ ಚೆಕ್ ಇನ್ ಮಾಡ್ಕೊಳಕ್ಕಂತಲೇ ಇರ್ತಿದ್ರು ಅಲ್ಲಿ. ಮತ್ತು ಡಿಸ್ಪ್ಲೇ ನೋಡಿಕೊಂಡು ನನ್ನ ಗೇಟ್ ಯಾವುದು ಅಂದ್ಕೊಂಡು ನಾನು ಮೂವ್ ಆನ್ ಆದೆ. ಅಗೇನ್ ಮತ್ತೆ ನೆಕ್ಸ್ಟ್ ಜೆಟ್ ಬ್ಲೂ ಏರ್ಪ್ಲೇನ್ಗೆ ಏನು ಹೋಗ್ತಾ ಇದ್ದೀನಿ, ನ್ಯೂಯಾರ್ಕಿಂದ ರ್ಯಾಲಿಗೆ. ಅಲ್ಲಿ ಅಗೇನ್ ನಮ್ಮ ಬ್ಯಾಗ್ ಸ್ಕ್ಯಾನ್, ನಮ್ಮ ಬಾಡಿ ಚೆಕಿಂಗ್, ನಮ್ಮ ಆಲ್ಮೋಸ್ಟ್ ಎಲ್ಲ ಚೆಕಿಂಗ್ ಕ್ಲೀನಾಗಿ ಮಾಡ್ತಾರೆ. ನೆಕ್ಸ್ಟು ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿ ನನ್ನ ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ಕೂತ್ಕೊಂಡೆ. ನನಗಿನ್ನ 3 hours ಟೈಮ್ ಇತ್ತು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರ್ಯಾಲಿಗೆ ತಲುಪೋಷ್ಟಿಗೆ ಆಲ್ಮೋಸ್ಟ್ 10:30 ಆಯಿತು. ಅಲ್ಲಿ ಮೋಹನ್ನ ಮೀಟ್ ಮಾಡಿ, ಮೋಹನ್ ಫ್ರೆಂಡ್ ಬಂದಿದ್ದರು, ಅವ್ರ ಕಾರಲ್ಲಿ ಬಂದಿದ್ದರು ಮೋಹನ್. ಅಲ್ಲಿಂದ ಕಾರಲ್ಲಿ ನಮ್ಮ ಮನೆಗೆ ತಲುಪಿದ್ವಿ. ಸೊ ನೆಕ್ಸ್ಟ್ 4 years ಇನ್ US.